ಬಡವರಿಂದ ಬಿಡಿಎ ಕಾಂಪ್ಲೆಕ್ಸ್ ದೂರವಾಗುತ್ತಾ? ಬಿಡಿಎ ಕಾಂಪ್ಲೆಕ್ಸ್ ಮೇಲೆ ಪ್ರಭಾವಿಗಳ ಕಣ್ಣು ಬಿದ್ದಿದ್ಯಾ? ಪಿಪಿಪಿ ಮಾದರಿಯಲ್ಲಿ ಕಾಂಪ್ಲೆಕ್ಸ್ ಮರು ನಿರ್ಮಾಣದ ಹೆಸರಲ್ಲಿ ಸಿಎಂ ತಮ್ಮ ಆಪ್ತ ಸಚಿವರೊಬ್ಬರಿಗೆ ಗುತ್ತಿಗೆ ಕೊಡಲು ಹೊರಟಿದ್ದಾರಾ? ಏನದು ಬೆಳವಣಿಗೆ? ಈ ಸ್ಟೋರಿ ನೋಡಿ. ಕನ್ನಡತನವನ್ನ ಬಣ್ಣದಲ್ಲೇ ತೋರಿಸುತ್ತಿರುವ ಈ ಕಟ್ಟಡ ಕೋರಮಂಗಲದ ಬಿಡಿಎ ಕಾಂಪ್ಲೆಕ್ಸ್. ಈ ಕಟ್ಟಡದಲ್ಲಿ ನೂರಾರು ಅಂಗಡಿಗಳಿವೆ, ಹೋಟೆಲ್ಗಳಿವೆ. ಸ್ನ್ಯಾಕ್ಸ್ ತಿಂದು ಶಾಪಿಂಗ್ ಮಾಡಿ ಹೋಗಲು ಗುಡ್ ಪ್ಲೇಸ್ ಇದು. ಆದ್ರೆ ಬಡ ಮಧ್ಯಮ ವರ್ಗದವರ ಪಾಲಿನ ಈ ಬಿಡಿಎ ಕಾಂಪ್ಲೆಕ್ಸ್ ಸದ್ಯದಲ್ಲಿ ಮಾಯವಾಗುವ ಭೀತಿ ಶುರುವಾಗಿದೆ. ರೀಡೆವಲಪ್ಮೆಂಟ್ ಆಫ್ ಬಿಡಿಎ ಅನ್ನೋ ಯೋಜನೆಯ ಅಡಿಯಲ್ಲಿ ಬಿಡಿಎ ಕಾಂಪ್ಲೆಕ್ಸ್ ಮರು ನಿರ್ಮಾಣಕ್ಕೆ ಕೈ ಹಾಕಿರುವ ಸರ್ಕಾರ ಕಾಂಪ್ಲೆಕ್ಸ್ಗಳನ್ನ ಜನರಿಂದ ಶಾಶ್ವತವಾಗಿ ದೂರ ಮಾಡುವ ಕೆಲಸಕ್ಕೆ ಕೈ ಹಾಕಿದೆ. ಬೆಂಗಳೂರಿನ 7 ಬಿಡಿಎ ಕಾಂಪ್ಲೆಕ್ಸ್ ಮೇಲೆ ಸರ್ಕಾರ ಕಣ್ಣಿಟ್ಟಿದ್ದು, ಸಾರ್ವಜನಿಕರ ಆಸ್ತಿಯನ್ನ ಪ್ರಭಾವಿ ಸಚಿವರೊಬ್ಬರ ಪಾಲಿಗೆ ಮಾಡಲು ಸಿಎಂ ಡಿಸಿಎಂ ಹೊರಟಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. 15,000 ಕೋಟಿ ರೂಪಾಯಿ ಮೌಲ್ಯದ 7 ಬಿಡಿಎ ಕಾಂಪ್ಲೆಕ್ಸ್ಗಳನ್ನ ಗುತ್ತಿಗೆ ನೀಡಲು ಸಿದ್ಧತೆ ನಡೆದಿದೆ. ಪ್ರಭಾವಿ ಮುಖಂಡರ ಒಡೆತನದ ಎಂಬಸಿ ಸಂಸ್ಥೆ ಮತ್ತು ಮಾವೆರಿಕ್ ಹೋಲ್ಡಿಂಗ್ಸ್ ಸಂಸ್ಥೆಗೆ 65 ವರ್ಷಗಳಿಗೆ ಗುತ್ತಿಗೆ ನೀಡಲು ತಯಾರಿ ನಡೆದಿದೆ. ಗುತ್ತಿಗೆಯ ಹೆಸರಿನಲ್ಲಿ ಸ್ವತ್ತುಗಳನ್ನು ವರ್ಗಾಯಿಸುವ ಷಡ್ಯಂತ್ರ ನಡೆದಿರುವ ಮಾತುಗಳು ಕೇಳಿಬಂದಿವೆ. 7 ಬಿಡಿಎ ವಾಣಿಜ್ಯ ಸಂಕೀರ್ಣಗಳನ್ನು ಸಚಿವ ಕೆಜೆ ಜಾರ್ಜ್ ಅವರ ಪಾಲುದಾರಿಕೆಯ ಎಂಬಸಿ ಸಂಸ್ಥೆಗೆ ಹಾಗೆ ಮೇವರಿಕ್ ಹೋಲ್ಡಿಂಗ್ಸ್ ಸಂಸ್ಥೆಗೆ 35 ವರ್ಷಗಳ ನೇರ ಗುತ್ತಿಗೆ ಮತ್ತು 30 ವರ್ಷಗಳ ವಿಸ್ತರಿಸಬಹುದಾದ ಗುತ್ತಿಗೆ ಅನ್ನೋ ಹೆಸರಿನಲ್ಲಿ ತಮ್ಮ ಪರಮಾಪ್ತರಿಗೆ ಪರಬಾರೆ ಮಾಡುವಂತ ಕಾನೂನು ಬಾಹಿರ ಕೆಲಸ ಕೈ ಹಾಕಿದ್ರು. ಯಾರಿಗೂ ನೋಟಿಸ್ ಕೊಡಿದಿರಾ? ರೆಂಟ್ ಚಲಾನ್ ಕೊಡಬೇಕಾಗಿತ್ತು. ಫೆಬ್ರವರಿವರೆಗೂ ರೆಂಟ್ ಚಲಾನ್ ಕೊಟ್ಟಿದ್ದಾರೆ. ಫೆಬ್ರವರಿ ಆದಮೇಲೆ ರೆಂಟ್ ಚಲಾನ್ ಕೊಟ್ಟಿಲ್ಲ. ವಿತೌಟ್ ಇನ್ಫಾರ್ಮೇಷನ್ ಬರೋದು, 3-4 ಒಂದು ವಾರದಿಂದ ಬರೋದು, ಬೆಳಗ್ಗೆ ಬರೋದು, ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಮಾಡೋದು, ಡಮಾಲಿಶ್ ಮಾಡ್ತೀರಾ. ಗುತ್ತಿಗೆ ಕೊಡುವ ನೆಪದಲ್ಲಿ ಸ್ವತ್ತುಗಳನ್ನು ವರ್ಗಾಯಿಸುವ ಕುತಂತ್ರ ಅನ್ನೋ ಆರೋಪದ ನಡುವೆ ಇಂದು ಕೋರಮಂಗಲದ ಬಿಡಿಎ ಕಾಂಪ್ಲೆಕ್ಸ್ ಡೆಮಾಲಿಷನ್ಗೆ ಅಧಿಕಾರಿಗಳು ಮುಂದಾಗಿದ್ರು. ಮಳಿಗೆ ಮಾಲೀಕರಿಗೆ ಯಾವುದೇ ನೋಟಿಸ್ ಅನ್ನ ಕೊಡದೆ ಏಕಾಏಕಿ ಮೇಲ್ಭಾಗದ ಅಂಗಡಿಗಳನ್ನ ಒಡೆಯಲಾಯಿತು. 3 ತಿಂಗಳ ಹಿಂದೆಯಷ್ಟೇ ಕೋಟಿ ಖರ್ಚು ಮಾಡಿ ರಿನೋವೇಷನ್ ಮಾಡಿದ್ದ ಬಿಡಿಎ ಕಾಂಪ್ಲೆಕ್ಸ್ ಒಡೆಯುತ್ತಿದ್ದಂತೆ ಮಾಲೀಕರು ಪ್ರತಿಭಟನೆ ನಡೆಸಿದ್ರು. ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದು ಮಾಡ್ತಾ ಇರೋ ಕೆಲಸ ಇದೆಲ್ಲ. ಯಾವುದೇ ರೀತಿಯ ಇಲ್ಲಿ ಶಾಪ್ ಕೀಪರ್ಸ್ಗಳಿಗೆ ರಿಹಾಬಿಲಿಟೇಷನ್ ಮಾಡಬೇಕು, ಹೈಕೋರ್ಟ್ ಆರ್ಡರ್ ಮಾಡಿದೆ. ಶಾಪ್ ರಿಹಾಬಿಲಿಟೇಷನ್ ಮಾಡಿ ಆಮೇಲೆ ಹೊಡಿರಿ ಅಂತ ಆರ್ಡರ್ ಮಾಡಿದೆ. ಆದರೂ ಸಹ ಯಾವುದೇ ರೀತಿಯ ರಿಹಾಬಿಲಿಟೇಷನ್ ಕೊಟ್ಟಿಲ್ಲ. ಸದ್ಯ HSR ಲೇಔಟ್, ಆರ್ಟಿ ನಗರ, ಕೋರಮಂಗಲ, ವಿಜಯನಗರ, ಸದಾಶಿವನಗರ, ಆಸ್ಟಿನ್ ಟೌನ್ ಹಾಗೂ ಇಂದಿರಾನಗರದ ಕಾಂಪ್ಲೆಕ್ಸ್ಗಳನ್ನ ಮರು ನಿರ್ಮಾಣ ಮಾಡಲು ಸರ್ಕಾರ ಹೊರಟಿದೆ. 2017-18ರಲ್ಲಿ ಫೇಲ್ಯೂರ್ ಆದ ಜನವಿರೋಧಿ ಕಾರ್ಯಕ್ಕೆ ಮತ್ತೆ ಮರುರೂಪ ನೀಡಲು ಸಿಎಂ ಹೊರಟಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಬಿಡಿಎ ಕಾಂಪ್ಲೆಕ್ಸ್ಗಳಿಗೆ ಕಂಟಕ ಎನ್ನುವ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್, ಬಿಡಿಎ ಕಾಂಪ್ಲೆಕ್ಸ್ಗಳ ಸಂಪೂರ್ಣ ಚಿತ್ರಣ ಕೊಡ್ತೀನಿ ಅಂತ ಹೇಳಿದ್ರು. ಇದನ್ನು ಯಾರು ಕಾಲದಲ್ಲಿ ಶುರು ಆಯ್ತು, ಯಾರು ಪರ್ಮಿಷನ್ ಕೊಟ್ರು, ಯಾರು ಮಾಡಿದ್ರು ಅಂತ ಅವರು ಪಾಪ ಬರ್ತ್ಬಿಟ್ಟಿದ್ದಾರೆ. ನನ್ನ ಹತ್ರ ಎಲ್ಲ ಮಾಹಿತಿ ಇದೆ, ತರಿಸ್ಕೊಂಡಿದ್ದೀನಿ ನಾನು. ಬೊಮ್ಮಾಯಿಯವರೇ ಬಿಜೆಪಿ ಗವರ್ಮೆಂಟ್ ಹೋದ್ಮೇಲೆ ಒಂದು ಅಗ್ರಿಮೆಂಟ್, ಕನ್ಷನ್ ಅಗ್ರಿಮೆಂಟ್ ಮಾಡಿದ್ದಾರೆ. ಕಾನೂನು ಪ್ರಕಾರ ಯಾವುದೇ ಕಾಂಪ್ಲೆಕ್ಸ್ ತೆರವಿಗೆ ಮುಂದಾಗಬೇಕಾದ್ರೆ ಮಳಿಗೆ ಮಾಲೀಕರಿಗೆ 3 ತಿಂಗಳ ಮುಂಚೆಯೇ ನೋಟಿಸ್ ಅನ್ನ ಕೊಡಬೇಕು. ಜೊತೆಗೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಬೇಕು. ಏನನ್ನು ಮಾಡದೆ ತೆರವಿಗೆ ಮುಂದಾಗಿರೋದು ಅನುಮಾನಕ್ಕೆ ಕಾರಣವಾಗಿದೆ. ರಂಜನ್ ಶಿರ್ಲಾಲ್, ನ್ಯೂಸ್ 18 ಬೆಂಗಳೂರು. ಬೆಂಗಳೂರಿನ ಪ್ರತಿಷ್ಠಿತ ಬಸ್ ನಿಲ್ದಾಣವೊಂದು ಕುಸಿಯುವ ಆತಂಕವನ್ನು ಮೂಡಿಸಿದೆ. ಈ ಬಸ್ ನಿಲ್ದಾಣದ ಬೀಮ್ ಪಿಲ್ಲರ್ಗಳು ಬೆರುಕು ಬಿಟ್ಟಿವೆ. ಪ್ರತಿನಿತ್ಯ ಸಾವಿರಾರು ಮಂದಿ ಓಡಾಡುವ ಈ ಬಸ್ ನಿಲ್ದಾಣದಲ್ಲಿ ನೂರಾರು ಬಸ್ಗಳು ಬಂದು ನಿಲ್ತವೆ. ಅಪಾಯಕ್ಕೆ ಆಹ್ವಾನ ಕೊಟ್ಟ ಬಸ್ ನಿಲ್ದಾಣ ಯಾವುದು? ಈ ಸ್ಟೋರಿಯನ್ನು ನೋಡಿ. ಬೆಂಗಳೂರಿನ ಪ್ರತಿಷ್ಠಿತ ಬಸ್ ನಿಲ್ದಾಣದ ಪಿಲ್ಲರ್ಗಳಲ್ಲಿ ಇದೀಗ ಬಿರುಕು ಕಾಣಿಸಿಕೊಂಡಿರುವಂತದ್ದು. ನಗರದ ಶಿವಾಜಿನಗರದ ಬಸ್ ನಿಲ್ದಾಣದ ಬೀಮ್ಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಹೋಗಬಹುದು. ಹೌದು, ಶಿವಾಜಿನಗರ ಬಸ್ ನಿಲ್ದಾಣದ ಬೀಮ್ ಪಿಲ್ಲರ್ಗಳಲ್ಲಿ ಅಪಾಯಕಾರಿ ಬಿರುಕು ಕಾಣಿಸಿಕೊಂಡಿದೆ. ದಿನನಿತ್ಯ ಸಾವಿರಾರು ಪ್ರಯಾಣಿಕರು ಓಡಾಡುತ್ತಾರೆ. ಆದರೆ ಬೀಮ್ ಬಿರುಕು ಬಿಟ್ಟಿರೋದು ಆತಂಕಕ್ಕೆ ಕಾರಣವಾಗಿದೆ. ಪ್ಲಾಟ್ಫಾರ್ಮ್ 3, 7 ಹಾಗೂ 11ರವರೆಗೆ ಪಿಲ್ಲರ್ನಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಬಿರುಕು ಬಿಟ್ಟ ಬೀಮ್ಗಳು ಜನರಿಗೆ ಆತಂಕ. ನಮ್ಮ ಮೆಟ್ರೋ ಸುರಂಗ ಕಾಮಗಾರಿ ಎಫೆಕ್ಟ್. ಇಡೀ ಬಸ್ ನಿಲ್ದಾಣ 4 ಮಹಡಿಯ ಕಟ್ಟಡವಾಗಿದ್ದು ಮೇಲಿನ 2 ಮಹಡಿಗಳಲ್ಲಿ ಪಾರ್ಕಿಂಗ್ ಹಾಗೂ 4ನೇ ಮಹಡಿಯಲ್ಲಿ ಜಿಎಸ್ಟಿ ಕಮಿಷನರ್ ಕಚೇರಿ ಇದೆ.
ಸಾವಿರಾರು ಜನರು ಪ್ರತಿನಿತ್ಯ ಓಡಾಡುತ್ತಾರೆ. ಹೀಗಾಗಿ ಬಿರುಕು ಆತಂಕ ಮೂಡಿದೆ. ಆದಷ್ಟು ಬೇಗ ಪರಿಹಾರ ಒದಗಿಸುವಂತೆ ಪ್ರಯಾಣಿಕರು ಮನವಿ ಮಾಡಿದ್ದಾರೆ. ಇವಾಗ ಬಿರುಕು ಬಿಟ್ಟಿರೋದು ಎಷ್ಟು ಅಪಾಯಕಾರಿ ಅಂದ್ರೆ, ಎಷ್ಟು ಜನ, ಸಾವಿರಾರು ಜನ ಓಡಾಡ್ತಾರೆ ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಅಲ್ಲಿ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಬಿದ್ದೋಗ್ಬಿಟ್ರೆ ಬಸ್ಸುಗಳು ಹೋದ್ರೆ ಬರುತ್ತೆ, ಜನಗಳ ಪ್ರಾಣ ಎಷ್ಟು ಅದಕ್ಕೆ ಬೆಲೆ ಕಟ್ಟಕ್ಕಾಗುತ್ತೆ. ಅದನ್ನ ಅವರು ಗಮನಿಸ್ಬಿಟ್ಟು BMRCL ವರ್ಕ್ ನಡೀತಾ ಇದೆ. ಇದೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಫುಲ್ ಆಗ್ಬಿಟ್ರೆ ಸಾವಿರಾರು ಜನ ಪ್ರಾಣ ಹೋಗ್ಬಿಡುತ್ತೆ. ಪಬ್ಲಿಕ್ಸ್ಗೆ ತೊಂದರೆ ಆಗದಂಗೆ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಶಿವಾಜಿನಗರದ ಬಸ್ ನಿಲ್ದಾಣಕ್ಕೆ ಅಂಟಿಕೊಂಡಂತೆ ನಮ್ಮ ಮೆಟ್ರೋ ಕಾಮಗಾರಿ ನಡೆಯುತ್ತಿದೆ. ಗೊಟ್ಟಿಗೆರೆ ನಾಗವಾರ ಮಾರ್ಗದ ಅಂಡರ್ ಗ್ರೌಂಡ್ ಮೆಟ್ರೋ ಕಾಮಗಾರಿ ಪ್ರಗತಿಯಲ್ಲಿದೆ. ಬಸ್ ನಿಲ್ದಾಣದ ಪಕ್ಕದಲ್ಲೇ ಸುರಂಗ ಮಾರ್ಗ ಹಾಗೂ ಭೂಗತ ಮೆಟ್ರೋ ನಿಲ್ದಾಣ ನಿರ್ಮಾಣವಾಗುತ್ತಿದೆ. ಸುರಂಗ ಮಾರ್ಗ ಕೊರೆಯುತ್ತಿರುವುದರಿಂದ ಈ ಬಸ್ ನಿಲ್ದಾಣದ ಪಿಲ್ಲರ್ಗಳಿಗೆ ಧಕ್ಕೆ ಆಗಿರಬಹುದು ಎನ್ನಲಾಗ್ತಿದೆ. ಜನಸಾಮಾನ್ಯ ಓಡಾಡೋ ಜಾಗವಿಲ್ಲ, ಏನೋ ಕುಸ್ತಿ ಜನ ಹೋಯ್ತಂದೆ ನೀವು ಅಭಿವೃದ್ಧಿ ಮಾಡುವುದು, ಜನಕ್ಕೆ ಜೀವಗಳು ಕೊಟ್ಟು ಕೊಂಡ್ಕೊಳಕ್ಕಾಗಲ್ಲ. ಅದರಿಂದ ದಯವಿಟ್ಟು ಅಭಿವೃದ್ಧಿ ಮಾಡಿ. ಜೊತೆಗೆ ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಆ ಕಡೆ ಗಮನ ಹರಿಸಿ, ಜೀವ ಹೋದೆ ಪಡ್ಕೊಳಕ್ಕಾಗಲ್ಲ. ದುಡ್ಡು ಸಂಪಾದನೆ ಮಾಡೋದು, ಯಾರಿಗೆ ಏನು ಬೇಕಾದ್ರೂ ಮಾಡೋದು. ಇದೊಂದು ಆ ಕಾಮಗಾರಿ ಮಾಡಿ ಸ್ವಲ್ಪ. ಮಳೆಗಾಲ ಆರಂಭ ಆಗ್ತಿದೆ. ಈ ನಡುವೆ ಕಟ್ಟಡಗಳು ಬಿರುಕು ಬಿಟ್ಟರೆ ಆತಂಕ ಕಟ್ಟಿಟ್ಟ ಬುತ್ತಿ. ನಮ್ಮ ಮೆಟ್ರೋ ಸುರಂಗ ಕಾಮಗಾರಿಯಿಂದ ಈ ರೀತಿ ಬಿರುಕು ಕಾಣಿಸಿಕೊಂಡಿದೆಯಾ ಅನ್ನೋ ಬಗ್ಗೆ ತಜ್ಞರು ಕೂಡ ಪರಿಶೀಲನೆ ನಡೆಸಬೇಕಿದೆ. ಏನು ಆ ಶಿವಾಜಿನಗರದ ಬೀಮ್ ಪಿಲ್ಲರ್ಗಳಲ್ಲಿ ಬಿರುಕು ಕಾಣಿಸ್ಕೊಂಡಿದೆ, ಇದು ಬಹಳ ಅಪಾಯಕಾರಿಯಾಗಿರುವಂತಹ ಸ್ಥಿತಿಯಲ್ಲಿರುವಂತದ್ದು. ಸಾವಿರಾರು ಪ್ರಯಾಣಿಕರು ಬರ್ತಾರೆ, ಬಸ್ಗಳಿದಾವೆ, ಮಕ್ಕಳು ಕೆಲಸಕ್ಕೆ ಹೋಗೋರು ಇದ್ದಾರೆ, ಶಾಲಾ ವಿದ್ಯಾರ್ಥಿಗಳಿದ್ದಾರೆ. ಒಂದೊಮ್ಮೆ ಇದನ್ನು ಕುಸಿದು ಬಿದ್ದರೆ ಯಾರಿದು ಹೊಣೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಇಲ್ಲಿನ ಪ್ರಯಾಣಿಕರು ಪ್ರಶ್ನಿಸ್ತಾ ಇದ್ದಾರೆ. ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಗಮನ ಹರಿಸಿ ಇದನ್ನ ದುರಸ್ತಿ ಮಾಡುವಂತ ಕಾರ್ಯಕ್ಕೆ ಮುಂದಾಗಬೇಕು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು.